ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮೇ 2, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಏಪ್ರಿಲ್ 30ರಂದು ಇದು ಆಲ್ರೆಡಿ ಮಾಕ್ 1 ಕಂಡಕ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಎಲ್ಲವನ್ನು ಟೆಲಿಗ್ರಾಮ್ ಚಾನಲಲ್ಲಿ, ನಮ್ಮ ಲಾಯ್ಕ್ಸ್ ಬೆಂಗಳೂರು ಟೆಲಿಗ್ರಾಮ್ ಚಾನಲಲ್ಲಿ ನೀವು ತೆಗೆದುಕೊಳ್ಬೋದು. 14th ಮೇ ಅಂದು ನಿಮಗೆ ಸೆಕೆಂಡ್ ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಇದೇ ಒಂದು QR ಕೋಡನ್ನು ಯೂಸ್ ಮಾಡೋದ್ರ ಮುಖಾಂತರ ನೀವು ರಿಜಿಸ್ಟ್ರೇಷನನ್ನು ಪಡೆದುಕೊಳ್ಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ಕನ್ಸೆನ್ಶುವಲ್ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ತೀರ್ಪನ್ನು ಇಲ್ಲಿ ನಾವು ಕಾಣ್ಬೋದು. ಆರ್ಟಿಕಲ್ 142 ನಡಿನಲ್ಲಿ ಯಾವುದೇ ಒಂದು ಮ್ಯಾರೇಜ್ ಏನಾದರೂ ಬ್ರೇಕ್ ಡೌನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತ ಆರ್ಟಿಕಲ್ 142 ಅಲ್ಲಿರುವಂಥ ಒಂದು ಪವರನ್ನು ಯೂಸ್ ಮಾಡ್ತಾ ಇದೆ ಅಂತ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ 142 ನಮಗೆ ಇಂಪಾರ್ಟೆಂಟ್. ಹಾಗೂ ಇಲ್ಲಿ ನಾವು ಮ್ಯಾರೇಜನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಅಥವಾ ಕನ್ಸೆನ್ಶುವಲ್ ಡಿವೋರ್ಸನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥ ಪಾಯಿಂಟನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಮೊದಲೇದಾಗಿ ಆರ್ಟಿಕಲ್ 142 ಅಂತಂದರೆ ಏನು, ಯಾಕೆ ಈ ಒಂದು ಆರ್ಟಿಕಲ್ 142 ಅದರಲ್ಲೂ ಈ ಒಂದು ಡಿವೋರ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವತ್ತು ಡಿವೋರ್ಸ್ ಆಗಬೇಕು ಅಂತಂದರೆ ನಮ್ಮ ಜುಡಿಷರಿ ಸಿಸ್ಟಮಲ್ಲಿ ಸರಿಸುಮಾರು 6ರಿಂದ 18 ಮಂತ್ ತೆಗೆದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಪಾರ್ಟ್ನರ್ಗಳು ಕಂಪ್ಲೀಟಾಗಿ ಕನ್ಸೆನ್ಶುವಲಿ ಅಸೆಂಟ್ ಇದ್ದರೆ ಅಥವಾ ಮ್ಯೂಚುವಲಿ ಅಗ್ರೀಡ್ ಇತ್ತಂದರೆ ಆ ಸಂದರ್ಭದಲ್ಲಿ ಇಷ್ಟೊಂದು ಡ್ಯೂರೇಷನನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವಾಗ 142 ಅಲ್ಲಿರ್ತಕ್ಕಂಥ ಪವರನ್ನು ಯೂಸ್ ಮಾಡ್ತಾ ಇದ್ದಾರೆ. 142 ಆರ್ಟಿಕಲಲ್ಲಿ ನಾವು ಅಗೇನ್ 2 ಕ್ಲಾಸನ್ನು ಕಾಣ್ತೀವಿ, 142 ಸಬ್ ಕ್ಲಾಸ್ 1 ಹಾಗೂ 142 ಸಬ್ ಕ್ಲಾಸ್ 2. ಸ್ಪೆಸಿಫಿಕಲಿ ಇಲ್ಲಿ 142(1) ಏನಿದೆಯಲ್ಲ ಇದರಲ್ಲಿರುವಂತಹ ಪ್ರೊವಿಷನ್ ಅಂತಂದರೆ, ಇವತ್ತು ಸುಪ್ರೀಂ ಕೋರ್ಟ್ ಈ ಒಂದು ಸ್ಪೆಷಲ್ ಪವರನ್ನು ಯಾವುದೇ ಒಂದು ತೀರ್ಪನ್ನು ಕೊಡಲಿಕ್ಕೆ ಯೂಸ್ ಮಾಡಿಕೊಳ್ಳುತ್ತೆ. ಅಥವಾ ಯಾವುದಾದ್ರೂ ಪೆಂಡಿಂಗ್ ಕೇಸಸ್ ಏನಾದರೂ ಜುಡಿಷರಿ ಸಿಸ್ಟಮಲ್ಲಿ ಇದ್ದರೆ, ಲೋವರ್ ಜುಡಿಷರಿ ಸಿಸ್ಟಮಲ್ಲಿ ಯಾವುದಾದ್ರೂ ಪೆಂಡಿಂಗ್ ಕೇಸಸ್ ಇದ್ದರೆ ಇದನ್ನು ಕಂಪ್ಲೀಟಾಗಿ ತೆಗೆದುಕೊಳ್ಳಿಕ್ಕೆ ಈ ಒಂದು ಸ್ಪೆಷಲ್ ಪ್ರೊವಿಷನನ್ನು ನಾವು ಯಾಕೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತಂದರೆ, ಕಂಪ್ಲೀಟ್ ಜಸ್ಟಿಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಸಿಚುವೇಶನ್ ಬಂದಾಗ 142 ಎಲ್ಲಿರ್ತಕ್ಕಂಥ ಪ್ರೊವಿಷನನ್ನು ಸುಪ್ರೀಂ ಕೋರ್ಟ್ ಯೂಸ್ ಮಾಡಿಕೊಳ್ಳುತ್ತೆ. ಸ್ಪೆಸಿಫಿಕಲಿ ಈ ಒಂದು ಕಂಪ್ಲೀಟ್ ಜಸ್ಟಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಒಂದು ಪವರನ್ನು 142 ಸಬ್ ಕ್ಲಾಸ್ 1 ನಾವು ಕಾಣ್ಬೋದು. ಯಾವ ರೀತಿಯಾಗಿ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಎನ್ಫೋರ್ಸ್ ಆಗುತ್ತೆ ಅನ್ನುವಂಥದ್ದು. ಹಾಗೂ 142 ಸಬ್ ಕ್ಲಾಸ್ 2 ನಡಿನಲ್ಲಿ ಕನ್ಸಿಡರ್ ಮಾಡಿದರೆ 142ನಲ್ಲಿರ್ತಕ್ಕಂಥ ಪವರನ್ನು ನಾವು ಇವತ್ತು ಎನ್ಫೋರ್ಸ್ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಬೇಕಾಗತ್ತೆ, ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ಸ್ಗಳನ್ನು ಮಾಡಬೇಕಾಗತ್ತೆ, ಕೆಲವೊಂದಿಷ್ಟು ಪನಿಷ್ಮೆಂಟ್ಗಳನ್ನು ಸಹ ಅನೌನ್ಸ್ ಮಾಡಬೇಕಾಗತ್ತೆ. ಈ ಎಲ್ಲ ಪವರ್ಗಳನ್ನು 142 ನಡಿನಲ್ಲಿ ಅದರಲ್ಲೂ ಸಬ್ ಕ್ಲಾಸ್ 2ನಲ್ಲಿ ಕಾಣ್ಬೋದು. ಕೋರ್ಟ್ಗೆ ಇರ್ತಕ್ಕಂಥ ಪವರ್, ಅದರಲ್ಲೂ ಕಂಪ್ಲೀಟ್ ಜಸ್ಟಿಸನ್ನು ಸೆಕ್ಯೂರ್ ಮಾಡಲಿಕ್ಕೆ ಒಬ್ಬ ಪರ್ಸನನ್ನು ಸಹ ಇವತ್ತು ಕೋರ್ಟಲ್ಲಿ ಅಟೆಂಡ್ ಆಗು ಅನ್ನುವಂಥ ಒಂದು ಕ್ವಶನನ್ನು ಸಹ ಸುಪ್ರೀಂ ಕೋರ್ಟ್ ಹಾಕಬಹುದು ಅಥವಾ ಅವರ ಒಂದು ಪ್ರೆಸೆನ್ಸನ್ನು ಸಹ ಕೇಳಬಹುದು. ಯಾವ ಪರ್ಸನ್ಗೆ ಸಂಬಂಧಪಟ್ಟಂಥ ಇಶ್ಯೂ ನಡೀತಾ ಇದೆ ಆಗಿರ್ಬೋದು ಅಥವಾ ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನನ್ನು ಮಾಡ್ಬೋದು, ಲೋಯರ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆರ್ಡರನ್ನು ಮತ್ತೆ ರೀಚೆಕ್ ಮಾಡ್ತಕ್ಕಂಥ ಎಲ್ಲ ಪವರ್ 142 ಸಬ್ ಕ್ಲಾಸ್ 2ನಲ್ಲಿ ಬರುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ಆಲ್ರೆಡಿ 142ನ ಫಂಕ್ಷನ್ ಯಾವ ರೀತಿಯಾಗಿದೆ ಅಥವಾ ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆಯೂ ಕೇಳಿದ್ದಾರೆ. ನಾವು ಎಲ್ಲ ಆರ್ಟಿಕಲ್ಸ್ಗಳನ್ನು ನೆನ್ಪಿಟ್ಕೊಳ್ಬೇಕನ್ನುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ. ಅದರಲ್ಲೂ ಜುಡಿಷರಿಗೆ ಸಂಬಂಧಪಟ್ಟಂತೆ ಜುಡಿಷರಿನಲ್ಲಿ ಯಾವ ರೀತಿಯಾಗಿ ಜುರಿಸ್ಟಿಕ್ಷನ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇವಾಗ 142 ನಡಿನಲ್ಲಿ ಸ್ಪೆಷಲ್ ಪವರನ್ನು ಕಾಣ್ತಾ ಇದ್ದೀವಿ. 143 ಇರ್ಬೋದು, ಅಡ್ವೈಸರಿ ಜುರಿಡಿಕ್ಷನ್ ಆಗಿರ್ಬೋದು, 131 ಆಗಿರ್ಬೋದು, ಒರಿಜಿನಲ್ ಜುರಿಸ್ಟಿಕ್ಷನ್ ಆಗಿರ್ಬೋದು. ಒರಿಜಿನಲ್ ಜುರಿಸ್ಟಿಕ್ಷನಲ್ಲಿ ಯಾವ ರೀತಿಯಾದಂಥ ಪ್ರೊವಿಷನ್ಸ್ಗಳಿದ್ದಾವೆ, ರಿಟ್ ಜುರಿಸ್ಟಿಕ್ಷನಲ್ಲಿ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ಯಾವ ರೀತಿಯಾಗಿದೆ, ಅದರಲ್ಲೂ ರಿಟ್ ಜುರಿಸ್ಟಿಕ್ಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಹಾಗೂ ಇವಾಗ ನಾವು ಸುಪ್ರೀಂ ಕೋರ್ಟ್ ನಡಿನಲ್ಲಿ ನಾವು ನೋಡ್ತಾ ಇರುವಂಥ ಒರಿಜಿನಲ್ ಜುರಿಸ್ಟಿಕ್ಷನ್ಸ್ಗಳು ಯಾವ ರೀತಿಯಾಗಿದೆ, ಹೈಕೋರ್ಟಲ್ಲಿರುವಂಥ ಒರಿಜಿನಲ್ ಜುರಿಸ್ಟಿಕ್ಷನ್ಸ್ಗಳಾಗಿ ಯಾವ ರೀತಿ ಇದ್ದಾವೆ, ಇವೆಲ್ಲನೂ ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಾವು ನ್ಯೂಸಲ್ಲಿ ಯಾವುದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಇರತಕ್ಕಂಥ ಆರ್ಟಿಕಲ್ ಬಂದರೆ ಇನ್ ಜನರಲಿ ನಾವು ನಮ್ಮ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಕನೆಕ್ಟ್ ಮಾಡ್ತಾ ಹೋದರೆ ನಾವು ಈಸಿಯಾಗಿ ಥಿಂಗ್ಸ್ಗಳನ್ನು ರೀಕಾಲ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ 142 ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ.
ಇನ್ನು ಯಾವ ಸಂದರ್ಭದಲ್ಲಿ ಕನ್ಸೆನ್ಶುವಲ್ ಡಿವೋರ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಥವಾ ಮ್ಯೂಚುವಲಿ ಕನ್ಸೆಂಟ್ ಇರ್ತಕ್ಕಂಥ ಸಿಚುವೇಷನನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಫ್ಯಾಕ್ಟರ್ಸನ್ನು ಸಹ ಸುಪ್ರೀಂ ಕೋರ್ಟ್ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೆ. ಒಂದು ವೇಳೆ ಈ ಒಂದು ಮ್ಯಾರೇಜ್ ಕಂಪ್ಲೀಟ್ಲಿ ಅನ್ವರ್ಕೇಬಲ್ ಇರುವಂಥದ್ದು, ಏನು ಮಾಡಿದ್ರೂ ಪ್ಯಾಚಪ್ ಆಗದೆ ಇರುವಂಥದ್ದು, ಎಮೋಷ್ನಲಿ ಡೆಡ್ ಆಗಿರುವಂಥ ಸಿಚುವೇಶನ್ ಆಗಿರಬಹುದು. ಒಂದು ವೇಳೆ ಈ ಒಂದು ಲೀಗಲ್ ಪ್ರೊಸೆಸ್ ನಡಿನಲ್ಲಿ ಅವರು ಆಲ್ರೆಡಿ ಸಪ್ರೇಟ್ ಆಗಿದ್ದಾರೆ ಅಥವಾ ಟೈಮ್ ಯಾವ ರೀತಿಯಾಗಿ ತೆಗೆದುಕೊಂಡಿರುತ್ತೆ ಅನ್ನುವಂಥದ್ದಾಗಲಿ, ಲೀಗಲ್ ಪ್ರೊಸೆಸ್ನಲ್ಲಿ ಆಲ್ರೆಡಿ ಅವರು ಅಪ್ಲೈ ಮಾಡಿಬಿಟ್ಟು 6 ಮಂತ್ ಮೇಲಾಗಿರ್ಬೋದು, 1 ಇಯರ್ ಮೇಲಾಗಿರ್ಬೋದು, ಅಪ್ಲೈ ಮಾಡಿದಾದ್ಮೇಲೆ ಅವರು ಸಪ್ರೇಟಾಗಿ ಇರ್ಬೋದು. ಈ ಎಲ್ಲ ಕಂಡೀಷನ್ಸ್ಗಳನ್ನು, ಅವರ ಒಂದು ಕೋಹ್ಯಾಬಿಟ್ ಇರ್ತಕ್ಕಂಥ ಸಿಚುವೇಶನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಮತ್ತು ಅವರ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಇದರಿಂದ ಬೇಗ ಡಿವೋರ್ಸ್ ಕೊಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದಾಗಲಿ ಮತ್ತು ಅವರ ಮಧ್ಯೆ ಯಾವುದೇ ರೀತಿಯಾಗಿ ನಾವು ಡಿಸ್ಪ್ಯೂಟ್ಸನ್ನು ಸೆಟಲ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಕೋರ್ಟ್ನ ಮೀಡಿಯೇಷನ್ ಇದ್ರೂ ಸಹ ಆಗೋದಿಲ್ಲ ಅನ್ನುವಂಥ ಒಂದು ಸಿಚುವೇಶನ್ ಇದ್ದರೆ, ಸಫಿಷಿಯೆಂಟ್ಲಿ ಲೀಗಲ್ ಪ್ರೊಸೆಸ್ ಆಗಲಿಕ್ಕೆ ಟೈಮ್ ಆಲ್ರೆಡಿ ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ಅವರ ಒಂದು ಸೋಷಲ್ ಕಂಡೀಷನ್ ಆಗಿರ್ಬೋದು, ಎಕನಾಮಿಕ್ ಸ್ಟೇಟಸನ್ನು ಎಲ್ಲ ಇವ್ಯಾಲ್ಯುಯೇಷನ್ ಮಾಡ್ತಾ, ಅವರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು, ಅವರ ಒಂದು ಮಕ್ಕಳ ಸ್ಟೇಟಸ್ ಯಾವ ರೀತಿಯಾಗಿದೆ, ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಡಿಸಿಷನನ್ನು ಇಮಿಡಿಯೇಟಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥ ಪಾಯಿಂಟನ್ನು ಈ ಒಂದು ಆರ್ಟಿಕಲಿಂದ ನಾವು ತೆಗೆದುಕೊಳ್ಬೋದು. ಈ ಒಂದು ಆರ್ಟಿಕಲಿಂದ ಕೇವಲ ನಮಗೆ 2 ರೀತಿಯಾದಂಥ ಕ್ಲಾರಿಟಿ ಇಂಪಾರ್ಟೆಂಟ್. ಆರ್ಟಿಕಲ್ 142 ಹಾಗೂ ಇಲ್ಲಿ ಯಾವ ರೀತಿಯಾಗಿ ಕನ್ಸೆನ್ಶುವಲ್ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು ಮುಂದಿನ ಆರ್ಟಿಕಲ್ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್, ಇದರ ಒಂದು ರಿಪೋರ್ಟನ್ನು ಕಾಣ್ಬೋದು. ಮಂತ್ಲಿ ಬೇಸಿಸ್ ಮೇಲೆ ಈ ಒಂದು ಸರ್ವೇನ ರಿಲೀಸ್ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಏಪ್ರಿಲ್ ಮಂತಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಹೈ PMI ಕಾಣ್ತಾ ಇದ್ದೀವಿ. ಸೊ ಹೈ ಅಂದರೆ ಏನು, ಲೋ ಅಂದರೆ ಏನು, ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಂತ. ಮಾರ್ಚ್ ಮಂತಲ್ಲಿ ಸರಿಸುಮಾರು 56.4 ಇರುವಂಥ ಒಂದು ಸರ್ವೆ, ಇವಾಗ 57.2 ಅಷ್ಟು ನಾವು PMIಯನ್ನು ಕಾಣ್ತಾ ಇದ್ದೀವಿ. ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಈ ಒಂದು ಸರ್ವೇನ ಮುಖಾಂತರ ಪ್ರೆಸೆಂಟ್ ಕಂಡೀಷನಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಕಾಣ್ಬೋದು, ಹಾಗೂ ಪ್ರೀವಿಯಸ್ ಮಂತಲ್ಲಿ ಯಾವ ರೀತಿಯಂಥ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಕಂಪ್ಯಾರಿಸನನ್ನು ಮಾಡ್ಬೋದು. ಇದರಿಂದ ಡಿಸಿಷನನ್ನು ತೆಗೆದುಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಸೊ ಪ್ರಾಪರಾಗಿ ಇನ್ವೆಸ್ಟ್ಮೆಂಟನ್ನು ನಾವು ಎಲ್ಲಿ ಮಾಡಬೇಕು, ಎಲ್ಲ ಅನಾಲಿಸಿಸನ್ನು ಮಾಡಲಿಕ್ಕೆ, ಬಿಸ್ನೆಸ್ ರಿಲೇಟೆಡ್ ಇರ್ತಕ್ಕಂಥ ಅನಾಲಿಸಿಸ್ ಮಾಡಲಿಕ್ಕೆ ಈ ಒಂದು PMI ನಮಗೆ ಸಹಕಾರಿಯಾಗುತ್ತೆ. ಇದನ್ನು ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಸಪ್ರೇಟ್ ಆಗಿರುವಂಥ ಒಂದು ಸರ್ವೆ ಮಾಡಲಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಸಂಬಂಧಪಟ್ಟಂತೆಯೂ ಸಹ ಕೊಡಲಾಗುತ್ತೆ, ಹಾಗೂ ಕಂಬೈನ್ಡ್ ಆಗಿರ್ತಕ್ಕಂಥ ಒಂದು ಸರ್ವೆಯನ್ನು ಸಹ ನಾವು ಕಾಣ್ಬೋದು. ಕಾಂಪೋಸಿಟ್ ಸರ್ವಿಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ 2 ಸೆಕ್ಟರ್ಸ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಈ ಸರ್ವೆ ನಡಿನಲ್ಲಿ ನಂಬರಿಂಗನ್ನು ಮೆನ್ಷನ್ ಮಾಡಲಾಗುತ್ತೆ. ಈ ಒಂದು ನಂಬರನ್ನು ನಾವು ಇಂಡಿಕೇಟರ್ ಆಗಿ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ 1 ಇಂದ 100 ಅಂತ ನಾವು ಕನ್ಸಿಡರ್ ಮಾಡಿದರೆ 50ಗಿನೂ ಸಹ ಬಿಲೋ ಇದ್ದರೆ, ಇವಾಗ 57.2 ಇದೆ ಅಂತ ನಾವು ನೋಡಿದ್ವಿ ಏಪ್ರಿಲಲ್ಲಿ. ಈ ಸಂದರ್ಭದಲ್ಲಿ ಹೈ ಎನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ತಾರೆ, PMI ಹೈ ಇದೆ ಅಂತ. ಇದರಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಸೊ ಅಬೋ ಇದ್ದರೆ 50 ಅಬೋ ಇದ್ದರೆ ಎಕ್ಸ್ಪಾನ್ಷನ್ ಆಗ್ತಕ್ಕಂಥ ಕಂಡೀಷನ್, 50 ಬಿಲೋ ಇತ್ತಂದರೆ ಕಾಂಟ್ರಾಕ್ಷನ್ ಆಗ್ತಾ ಇದೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಕಡಿಮೆ ಆಗ್ತಾ ಇದೆ, ಗ್ರೋತ್ ಕಾಂಟ್ರಿಬ್ಯೂಷನ್ ಹೆಚ್ಚಾಗ್ತಾ ಇದೆ ಅಂತ ನಮಗೆ ಈ ಒಂದು ಸರ್ವೆ ಹೇಳುತ್ತೆ. ಸೊ ಇಲ್ಲಿ ಇದರ ಒಂದು ಇಂಪಾರ್ಟೆನ್ಸ್ ಅಂತ ನಾವು ಆಲ್ರೆಡಿ ನೋಡಿದ್ವಿ. PMIಯನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು, ನಮ್ಮ ಒಂದು ಎಕನಾಮಿಕ್ ಹೆಲ್ತ್ ಯಾವ ರೀತಿಯಾಗಿದೆ, ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ನ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಇಂಡೆಕ್ಸ್ ಅಥವಾ ಸರ್ವೆ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಭಾರತದ ಒಂದು ಎಕನಾಮಿಕ್ ಗ್ರೋತ್ ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಒಂದು ಎಕನಾಮಿಕ್ ಕಂಡೀಷನ್ ಯಾವ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ, ಇದರಿಂದ ನಾವು ಹೆಚ್ಚು ಇನ್ವೆಸ್ಟರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಡಿಮ್ಯಾಂಡ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಕಿಕ್ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ಗಳು ಮುಂದಾಗ್ತಾರೆ. ಈ ಒಂದು ಸರ್ವೆ ಏನಿರುತ್ತಲ್ಲ ನಮಗೆ ಈಸಿಯಾಗಿ, ಅದರಲ್ಲೂ ಮಂತ್ಲಿ ಬೇಸಿಸ್ ಮೇಲೆ ಈ ಒಂದು ಸರ್ವೆ ಕೊಡೋದ್ರ ಮುಖಾಂತರ ನೆಗೆಟಿವ್ ಸೈನ್ ಯಾವ ರೀತಿಯಾಗಿರುತ್ತೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ, ಅಥವಾ ಪಾಸಿಟಿವ್ ಸೈನ್ ಯಾವ ರೀತಿಯಾಗಿರುತ್ತೆ, ಒಟ್ಟಾರೆಯಾಗಿ ಎಕನಾಮಿಕ್ ಪರ್ಫಾರ್ಮೆನ್ಸನ್ನು ರಿಫ್ಲೆಕ್ಟ್ ಮಾಡೋದ್ರಲ್ಲಿ ಈ ಒಂದು ಇಂಡೆಕ್ಸ್ ನಮಗೆ ಸಹಕಾರಿಯಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ PMI ನಮಗೆ ಇಂಪಾರ್ಟೆಂಟ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಕಾನ್ಸ್ಟಿಟ್ಯೂಷನಲ್ ಪಂಕ್ಚುವಾಲಿಟಿಗೆ ಸಂಬಂಧಪಟ್ಟಂತೆ ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಂತ ಎಂಫಸಿಸ್ ಮಾಡಿದ್ದಾರೆ. ಅದರಲ್ಲೂ ರೀಸೆಂಟಾಗಿ ನಾವು ಚರ್ಚೆ ಮಾಡಿರ್ತಕ್ಕಂತಹ ಇಶ್ಯೂಸ್ಗಳಂತಂದರೆ ಗವರ್ನರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್, ಅವರ ಒಂದು ಪೊಸಿಷನ್ ಅಥವಾ ಅವರ ಒಂದು ಆಫೀಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿಯಾಗಿ ನಡೀತಾ ಇದೆ ಅದನ್ನು ಕನ್ಸಿಡರ್ ಮಾಡ್ತಾ ತಮಿಳುನಾಡು ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಸರಿಸುಮಾರು 13 ಬಿಲ್ಲನ್ನು ಪಾಸ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಇವತ್ತು ಗವರ್ನರಿಂದ ಬಂದಿಲ್ಲ. ಅವರು ಈ ಒಂದು ಬಿಲ್ಗಳನ್ನು ಹೋಲ್ಡ್ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿರುವಂತಹ ಸ್ಟೇಟ್ ಲೆಜಿಸ್ಲೇಚರ್ ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾ ಇದೆ.
ಸೊ ಟೈಮ್ ಫ್ರೇಮನ್ನು ತರಬೇಕು. ಗವರ್ನರ್ ಅವರು ಯಾವ ರೀತಿಯಾಗಿ ಬಿಲ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದ್ದಾರಲ್ಲ, ವಿತ್ ಹೋಲ್ಡ್ ಮಾಡದೆ ಒಂದು ಪ್ರಾಪರ್ ಆಗಿರುವಂಥ ಟೈಮ್ ಫ್ರೇಮನ್ನು ತರಬೇಕು ಅನ್ನುವಂಥದ್ದಾಗಿ ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಪಂಕ್ಚುಯಾಲಿಟಿ ಅಂತಂದರೆ ಏನು, ಅದರಲ್ಲೂ ಗವರ್ನರ್ ಅವರ ರೋಲ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಪಂಕ್ಚುಯಾಲಿಟಿ ಅನ್ನುವಂಥ ಒಂದು ಡೈಮೆನ್ಷನನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ಸಾಕಷ್ಟು ಚರ್ಚೆನ ನಾವು ಮಾಡಿದ್ದೀವಿ. ಗವರ್ನರ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಬಿಲ್ಲನ್ನು ಪಾಸ್ ಮಾಡೋದ್ರಲ್ಲಿ ಅವರ ಒಂದು ಲೆಜಿಸ್ಲೇಚರ್ ಪವರ್ ಯಾವ ರೀತಿಯಾಗಿದೆ, ಇದಕ್ಕೆ ಸಂಬಂಧಿಸಿದಂಥ ಆರ್ಟಿಕಲನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾವುದೇ ರೀತಿಯಾದಂಥ ಬಿಲ್ ಇವತ್ತು ಸ್ಟೇಟ್ ಲೆಜಿಸ್ಲೇಚರಿಂದ ಬಂದಾಗ ಅದನ್ನು ಅಸೆಂಟ್ ಮಾಡಲಿಕ್ಕೆ ಅವ್ರಿಗಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ಯಾವ ಆರ್ಟಿಕಲ್ ನಂಬರ್ ಹೇಳುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನಲ್ ಪಂಕ್ಚುಯಾಲಿಟಿ ಅಂತಂದರೆ ಏನು? ಸಂವಿಧಾನದಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರೊವಿಷನ್ಸ್ಗಳನ್ನು, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗಳನ್ನು ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಫ್ರೇಮ್ ವರ್ಕ್ ನಡಿನಲ್ಲಿ, ಸ್ಟ್ರಿಕ್ಟ್ ಆಗಿರುವಂತಹ ಟೈಮ್ ಫ್ರೇಮ್ ನಡಿನಲ್ಲಿ ಅನ್ನೆಸೆಸರಿ ನಾವು ಡಿಲೇ ಮಾಡಿದೆ ಪ್ರಾಪರ್ ಆಗಿ ಇದನ್ನು ನಾವು ಡಿಸ್ಚಾರ್ಜ್ ಮಾಡಬೇಕು, ಅಥವಾ ನಮ್ಮ ಒಂದು ಡ್ಯೂಟಿ ಯಾವ ರೀತಿಯಾಗಿದೆ ಟೈಮ್ಲಿ ಬೇಸಿಸ್ ಮೇಲೆ ಈ ಒಂದು ಫ್ರೇಮ್ ವರ್ಕನ್ನು ಇಂಪ್ಲಿಮೆಂಟ್ ಮಾಡಬೇಕು. ಈ ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವ ರೀತಿಯಾಗಿರುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಹೈ ಆಫೀಸರ್ಸ್ಗಳು. ಇವರು ಏನು ಮಾಡಬೇಕು, ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಫ್ರೇಮ್ ವರ್ಕನ್ನು ಫಾಲೋ ಮಾಡಬೇಕು, ಅಥವಾ ಸ್ಮೂತ್ ಫಂಕ್ಷನಿಂಗ್ ಆಗಬೇಕು. ಇವತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಸ್ಮೂತ್ ಫಂಕ್ಷನಿಂಗ್ ಆಗಬೇಕು. ಅನ್ನೆಸೆಸರಿ ಡಿಲೇ ಆಗಬಾರ್ದು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗಳನ್ನು ಟೈಮ್ಲಿ ಬೇಸಿಸ್ ಮೇಲೆ, ಪಂಕ್ಚುವಲ್ ಬೇಸಿಸ್ ಮೇಲೆ ಡಿಸ್ಚಾರ್ಜ್ ಮಾಡಬೇಕು ಅನ್ನುವಂಥದ್ದಾಗಿ ಇದು ಡ್ಯೂಟಿ ಆಗಿದೆ ಅನ್ನೋದ್ರ ಬಗ್ಗೆ ಆಥರ್ ಅವರು ಹೇಳ್ತಾ ಇದ್ದಾರೆ. ಹಾಗೂ ಇವತ್ತು ಡಿಸ್ಕ್ರಿಷನರಿ ಪವರ್ಗಳನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಗವರ್ನರ್ ಅವರ ಒಂದು ಕಂಡೀಷನನ್ನು ನೋಡಿದರೆ ಇಲ್ಲಿ ನಾವು ಮಿಸ್ಯೂಸ್ ಮಾಡ್ಕೋತಾ ಇರೋದನ್ನು ಕಾಣ್ಬೋದು. ಸೊ ಈ ಒಂದು ಇಂಪಾರ್ಟೆನ್ಸನ್ನು ಸಹ ಇಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಕಂಡೀಷನಲ್ಲಿರುವಂತಹ ಮೇಜರ್ ಕನ್ಸರ್ನ್ ಅಂತಂದರೆ ಡಿಸ್ಕ್ರಿಷನರಿ ಪವರನ್ನು ಏನು ನಾವು ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ಗಳಿಗೆ ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಗವರ್ನರ್ಗೆ ಇರ್ತಕ್ಕಂಥ ಒಂದು ಡಿಸ್ಕ್ರಿಷನರಿ ಪವರನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ಸ್ಗಳನ್ನು ಇವತ್ತು ಅವರು ಪಾಸ್ ಮಾಡ್ತಾ ಇಲ್ಲ, ಹೋಲ್ಡ್ ಮಾಡ್ತಾ ಇದ್ದಾರೆ. ಇದರಿಂದ ಸ್ಟೇಟ್ ಗೌರ್ಮೆಂಟಲ್ಲಿ ಆಗ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಧಕ್ಕೆ ಆಗ್ತಾ ಇದೆ, ಅಥವಾ ಸ್ಮೂತ್ ಫಂಕ್ಷನಿಂಗ್ ಆಗಲಿಕ್ಕೆ ಸಹಕಾರಿ ಆಗ್ತಾ ಇಲ್ಲ. ಪಾರ್ಲಿಮೆಂಟರಿ ಡೆಮೋಕ್ರಸಿಯನ್ನು ಇದು ಡೆಮಾಲಿಷ್ ಮಾಡ್ದಂಗೆ ಆಗ್ತಾ ಇದೆ. ಇವರ ಒಂದು ಡಿಸ್ಕ್ರಿಷನರಿ ಪವರ್ ಇವತ್ತು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳನ್ನು ಓವರ್ ಪವರ್ ಮಾಡ್ತಾ ಇದೆ. ಅವರ ಒಂದು ಡಿಸ್ಕ್ರಿಷನರಿ ಪವರ್ಗೆ ಸಂಬಂಧಪಟ್ಟಂತೆಯೂ ಸಹ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನುವಂಥ ಡೈಮೆನ್ಷನ್ಸ್, ಎರಡು ಡೈಮೆನ್ಷನ್ಸನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಶ್ಯೂ ಏನಂತ ಗೊತ್ತಾಗಿದೆ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪಂಕ್ಚುಯಾಲಿಟಿ ಮಿಸ್ ಆಗ್ತಾ ಇದೆ. ಇದನ್ನು ನಾವು ಫಿಕ್ಸ್ ಮಾಡುವಂಥ ಅವಶ್ಯಕತೆ ಏನಿದೆ, ಯಾಕೆ ಇಂಪಾರ್ಟೆಂಟ್ ಇದೆ, ವಾಟ್ ಈಸ್ ದ ನೀಡ್ ಅನ್ನುವಂಥ ಒಂದು ಸೆಕೆಂಡ್ ಕ್ವಶನನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಮೊದಲನೇ ಹಂತದಲ್ಲಿ ಇವತ್ತು ನಾವು ಲೆಜಿಸ್ಲೇಚರನ್ನು ಎತ್ತಿ ಹಿಡಿಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನಾವು ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ರಿಪ್ರೆಸೆಂಟೇಟಿವ್ಸನ್ನು ನೋಡ್ತಾ ಇದ್ದೀವಿ. ನಮ್ಮ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ನ ವಿರುದ್ಧವಾಗಿದೆ ಅನ್ನುವಂಥ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು. ಹಾಗೂ ಟೈಮ್ಲಿ ಬೇಸಿಸ್ ಮೇಲೆ ಇವತ್ತು ನಾವು ಜಸ್ಟಿಸನ್ನು ಡೆಲಿವರಿ ಮಾಡಬೇಕಾಗುತ್ತೆ. ಸಂವಿಧಾನದಲ್ಲಿ ನಾವು ಗ್ಯಾರಂಟಿ ಮಾಡಿರುವಂಥ ಪ್ರಕಾರ ನಾವು ಸ್ಪೀಡಿಯಾಗಿರ್ತಕ್ಕಂಥ ಅಥವಾ ಡಿಲೇ ಆಗದೇ ಇರುವಂತೆ ಎಲ್ಲ ಸಿಟಿಜನ್ಸ್ಗಳಿಗೆ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅಂತ ಇವತ್ತು ಗವರ್ನರ್ ಅವರು ಬಿಲ್ಲನ್ನು ಪಾಸ್ ಮಾಡ್ತಾ ಇಲ್ಲ. ಲೆಜಿಸ್ಲೇಚರ್ನ ಒಂದು ಪ್ರೊವಿಷನನ್ನೇ ಇವತ್ತು ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಯಾವುದೇ ರೀತಿಯಾದಂಥ ಹೊಸ ಲಾಗಳನ್ನು ತರಲಿಕ್ಕೆ ಆಗ್ತಾ ಇಲ್ಲ. ಒಂದರ್ಥದಲ್ಲಿ ಜನರಿಗೆ ಬೇಕಾಗ್ತಕ್ಕಂಥ ಜಸ್ಟಿಸನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಬಿಲ್ ನಡಿನಲ್ಲಿ ಜನರ ಒಂದು ಹಿತಕ್ಕೋಸ್ಕರ ಇರತಕ್ಕಂಥ ಪ್ರೊವಿಷನ್ಸ್ಗಳು ಇರ್ಬೋದು. ಸೊ ಹಾಗಾಗಿ ಜನರಿಗೆ ಬೇಕಾಗ್ತಕ್ಕಂಥ ಜಸ್ಟಿಸನ್ನು ಕೊಡುವಂತಹ ನಿಟ್ಟಿನಲ್ಲಿ ತುಂಬ ಡಿಲೇ ಆಗುತ್ತೆ ಅನ್ನುವಂಥ ಸಿಚುವೇಶನ್ಸ್ಗಳನ್ನು ಕಾಣಬಹುದು. ಹಾಗೂ ಡಿಸ್ಕ್ರಿಷನರಿ ಪವರನ್ನು ಇಲ್ಲಿ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಇದರಿಂದ ಸಾಕಷ್ಟು ಬಿಲ್ಗಳು ಇವತ್ತು ಆ್ಯಕ್ಟಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಇದರಿಂದ ಈ ಒಂದು ಪವರ್ ಮಿಸ್ಯೂಸ್ ಆಗಬಾರ್ದು. ಅದರಲ್ಲೂ ಜನರಿಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟ್ಗಳು ಏನಾದರೂ ಬಿಲ್ಲಲ್ಲಿರುತ್ತೆ, ಇದರಿಂದ ಹಾರ್ಮ್ ಆಗುತ್ತೆ ಅನ್ನುವಂಥ ಕನ್ಸರ್ನನ್ನು ಕಾಣಬಹುದು. ರಾಜ್ಯ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಸ್ಮೂತಾಗಿ ಆಗಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಡಿಲೇ ಆಗಬಾರ್ದಿಲ್ಲಿ. ಪಬ್ಲಿಕ್ಕಲ್ಲೂ ಸಹ ಟ್ರಸ್ಟನ್ನು ತರೋದು ಇಂಪಾರ್ಟೆಂಟು. ಕಾನ್ಸ್ಟಿಟ್ಯೂಷನಲ್ಲಿ ಹೈ ಆಫೀಸರ್ ಪೋಸ್ಟನ್ನು ಹೊಂದಿರತಕ್ಕಂಥ, ಫಾರ್ ಎಕ್ಸಾಂಪಲ್ ಇವಾಗ ಗವರ್ನರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಅಸೆಂಬ್ಲಿಯಲ್ಲಿರ್ತಕ್ಕಂಥ ಸ್ಪೀಕರ್ಸ್ಗಳಾಗಿರ್ಬೋದು, ಅವರು ತಮ್ಮ ಒಂದು ಫಂಕ್ಷನನ್ನು ಡಿಸ್ಚಾರ್ಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಡ್ಯೂಟಿ ಯಾವ ರೀತಿಯಾಗಿರುತ್ತೆ, ಟೈಮ್ ಬೌಂಡ್ ಮ್ಯಾನರಲ್ಲಿ ಇರಬೇಕು. ಅಂದರೆ ಪಬ್ಲಿಕ್ಕಲ್ಲಿ ಸಹ ಟ್ರಸ್ಟ್ ಇರುತ್ತೆ. ಕೇಂದ್ರದಲ್ಲಿ ಆಡಳಿತ ಆಗಿರ್ಬೋದು ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತಗಳು ಇವತ್ತು ಯಾವುದೇ ರೀತಿಯಾದಂಥ ಹರ್ಡಲ್ಸ್ಗಳಿಲ್ಲದೆ ಆಗಬೇಕು ಅಂತಂದರೆ ರಾಷ್ಟ್ರಪತಿಗಳವರ ಪೊಸಿಷನ್ ಆಗಿರ್ಬೋದು, ಸ್ಪೀಕರ್ಗಳ ಪೊಸಿಷನ್ ಆಗಿರ್ಬೋದು, ಗವರ್ನರ್ ಅವರ ಪೊಸಿಷನ್ಸ್ಗಳಾಗಿರ್ಬೋದು, ಇವೆಲ್ಲನೂ ಸಹ ಇನ್ಫ್ಲುಯೆನ್ಸ್ ಮಾಡುತ್ತೆ. ಟೈಮ್ಲಿ ಬೇಸಿಸ್ ಮೇಲೆ ಅವರು ತಮ್ಮ ಒಂದು ಫಂಕ್ಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ. ನಾವು ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಪ್ರಾಕ್ಟೀಸನ್ನು ಕನ್ಸಿಡರ್ ಮಾಡಿದರೆ US ಅಲ್ಲಿ ಪ್ರೆಸಿಡೆಂಟ್ ಅವರಿಗೆ ಬಂದಿರತಕ್ಕಂಥ ಬಿಲ್ಲನ್ನು ಅಸೆಂಟ್ ಮಾಡಲಿಕ್ಕೆ ಅವರ ಹತ್ರ ಕೇವಲ 10 ದಿನಗಳ ಕಾಲ ಟೈಮ್ ಇರುತ್ತೆ. 10 ದಿನಗಳ ಒಳಗಾಗಿ ಅವರು ಆ ಒಂದು ಬಿಲ್ಲನ್ನು ಸೈನ್ ಮಾಡಬೇಕಾಗುತ್ತೆ ಅಥವಾ ಅವರ ಒಂದು ವಿಟೋ ಪವರನ್ನು ಡಿಸ್ಚಾರ್ಜ್ ಮಾಡಬಹುದು.
ಕೇವಲ 10 ದಿನಗಳಲ್ಲಿ, ಒಂದು ವೇಳೆ 10 ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು US ಪ್ರೆಸಿಡೆಂಟ್ ಅವರು ತೆಗೆದುಕೊಳ್ಳಿಲ್ಲ ಅಂತಂದರೆ ಈ ಒಂದು ಬಿಲ್ ಆಟೋಮೆಟಿಕ್ಲಿ ಆ್ಯಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. UK ಸಹ ಯಾವುದೇ ರೀತಿಯಾದಂಥ ರಾಯಲ್ ವಿಟೋ ಪವರನ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಸೊ UK ಆಗಿರ್ಬೋದು, US ಆಗಿರ್ಬೋದು, ಇಲ್ಲಿರುವಂತಹ ಟೈಮ್ ಫ್ರೇಮ್ವರ್ಕನ್ನು ನಾವು ಕನ್ಸಿಡರ್ ಮಾಡ್ಬೋದು. ರೆಸ್ಪೆಕ್ಟಿವ್ ಅಥಾರಿಟೀಸ್ಗಳು ಯಾವ ರೀತಿಯಾಗಿ ಒಂದು ಬಿಲ್ ಮೇಲೆ ಆ್ಯಕ್ಟ್ ಮಾಡಬೇಕು, ಯಾವ ರೀತಿ ಅಂತ ವಿಟೋ ಪವರ್ ಇದೆ ಅನ್ನುವಂಥದ್ದಾಗಿ. ಈ ಒಂದು ಕಾನ್ಸ್ಟಿಟ್ಯೂಷನಲ್ ಪಂಕ್ಚುಯಾಲಿಟಿ ಅದರಲ್ಲೂ ಸ್ಪೀಕರ್ ಅವರ ಆಫೀಸ್ಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡಿದರೆ ಇಲ್ಲಿ ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರು ಯಾವ ರೀತಿಯಾದಂತಹ ಡಿಸಿಷನ್ನ ತೆಗೆದುಕೊಳ್ತಾರೆ, ಅದರಲ್ಲೂ ಆ್ಯಂಟಿ ಡಿಫೆಕ್ಷನ್ಗೆ ಸಂಬಂಧಪಟ್ಟಂತೆ MPಸ್ಗಳನ್ನು ಡಿಸ್ಕ್ವಾಲಿಫೈ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಅವರು ಯಾವ ರೀತಿಯಾದಂಥ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಕನ್ಸಿಡರೇಷನನ್ನು ಮಾಡ್ತಾ ಕಾನ್ಸ್ಟಿಟ್ಯೂಷನಲ್ ಪಂಕ್ಚುಯಾಲಿಟಿ ನಡೆಯಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಟೈಮ್ ಫ್ರೇಮ್ವರ್ಕ್ನ ತರಬೇಕು, ಅದರಲ್ಲೂ ಗವರ್ನರ್ ಅವರ ಒಂದು ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಮೇನ್ಸಲ್ಲಿ ಬೇಕಾಗ್ತಕ್ಕಂಥ ಡೈಮೆನ್ಷನ್ಸನ್ನು ನಾವು ಕನ್ಸಿಡರ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ದ ಡೆತ್ ಆಫ್ ಅನದರ್ ನೆಹರೂವಿಯನ್ ಐಡಿಯಾ. ಯಾವ ನೆಹರೂವಿಯನ್ ಐಡಿಯಾಗೆ ಸಂಬಂಧಪಟ್ಟಂತೆ ಆಥರ್ ಅವರು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ವಿಜ್ಞಾನ ಪ್ರಸಾರ್ ಇದರ ಫಂಕ್ಷನ್ ಯಾವ ರೀತಿಯಾಗಿದೆ, ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇದರ ಒಂದು ಸ್ಟೇಟಸ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಕ್ರಿಟಿಕಲ್ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಆದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆನ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಿರುವಂಥ ಕೆಲವೊಂದಿಷ್ಟು ಅನೌನ್ಸ್ಮೆಂಟನ್ನು ನಾವು ಕನ್ಸಿಡರ್ ಮಾಡಿದರೆ ವಿಜ್ಞಾನ ಪ್ರಸಾರ್ ಇದರ ಒಂದು ಅಟಾನಮಸ್ ಬಾಡಿ ಅಥವಾ ಇದರ ಒಂದು ಫಂಕ್ಷನ್ ಏನಿದೆಯಲ್ಲ ಅದು ಡಿಮಿನಿಷ್ ಆಗ್ತಾ ಇದೆ. ರೀಸೆಂಟಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಡಿಸಿಷನ್ನ ಆಧಾರದ ಮೇಲೆ ಈ ಒಂದು ವಿಜ್ಞಾನ ಪ್ರಸಾರನ ಫಂಕ್ಷನ್ ಡೌನ್ ಆಗ್ತಾ ಇದೆ, ಅಥವಾ ಇದನ್ನು ನಾವು ಯಾವ ಒಂದು ಇಂಟೆನ್ಷನಿಂದ ಕ್ರಿಯೇಟ್ ಮಾಡಿದ್ವಿ, ಸೈಂಟಿಫಿಕ್ ಟೆಂಪರನ್ನು ಕ್ರಿಯೇಟ್ ಮಾಡೋದಾಗಲಿ, ಅಥವಾ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಇಂಪ್ರೂವ್ ಮಾಡೋದಾಗಲಿ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಇದು ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಪ್ರಾಪರಾಗಿ ಯಾವುದೇ ರೀತಿಯಾಗಿ ನಾವು ಆಫಿಷಿಯಲಿ ಇದನ್ನು ಡೆಡ್ ಮಾಡಬೇಕು ಅಥವಾ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇಲ್ಲ. ಆದರೆ ನೀತಿ ಆಯೋಗ ರೀಸೆಂಟಾಗಿ ಈ ಒಂದು ಅಟಾನಮಸ್ ಸೊಸೈಟಿಗೆ ಸಂಬಂಧಪಟ್ಟಂಥ ಫಂಕ್ಷನನ್ನು ಕಡಿಮೆ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಆಥರ್ ಅವರ ಒಂದು ಕನ್ಸರ್ನ್. ಬೇಸಿಕಲಿ ಇಲ್ಲಿ ಸರ್ಕಾರದ ಒಂದು ಏಜೆನ್ಸೀಸ್ಗಳು ಅಥವಾ ಸೆಂಟ್ರಲ್ಲಿ ಇರ್ತಕ್ಕಂಥ ಏಜೆನ್ಸೀಸ್ಗಳು ಸೈಂಟಿಫಿಕ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ಗಳಾಗಿರ್ಬೋದು ಅಥವಾ ಸೈಂಟಿಫಿಕ್ ಟೆಂಪರನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಎಲ್ಲ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಆಗಿರಬೇಕು, ಸೆಂಟ್ರಲ್ ಏಜೆನ್ಸಿಗೆ ಹೆಚ್ಚು ಪವರ್ ಇರಬೇಕು ಅನ್ನುವಂಥದ್ದು. ಇದು ಕೇವಲ ಅಟಾನಮಸ್ ಬಾಡಿಯಾಗಿದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ವಿಜ್ಞಾನ ಪ್ರಸಾರ ಭಾರತಿ ಸ್ಟಾರ್ಟ್ ಆಗಿರುವುದು 1989ನಲ್ಲಿ. ಈ ಒಂದು ಸಂದರ್ಭದಲ್ಲಿ ನೆಹರೂವಿಯನ್ ಅವರ ಒಂದು ಐಡಿಯಾನ ಆಧಾರದ ಮೇಲೆ ಸೈನ್ಸ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ಅವೇರ್ನೆಸ್ಸನ್ನು ಪಬ್ಲಿಕಲ್ಲಿ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೇಡಿಯೋಗಳ ಮುಖಾಂತರ, ಟಿವಿಗಳ ಮುಖಾಂತರ 1990ಸಲ್ಲಿ ಇದರ ಒಂದು ಪಾಪ್ಯುಲಾರಿಟಿಯನ್ನು ನಾವು ಕಾಣ್ಬೋದು. ವಿಜ್ಞಾನ ಪ್ರಸಾರ ಸೊ ಸೈಂಟಿಫಿಕ್ ಟೆಂಪರ್ ಅಥವಾ ಸೈಂಟಿಫಿಕ್ ರಿಲೇಟೆಡ್ ಇರತಕ್ಕಂಥ ಅವೇರ್ನೆಸ್ಸನ್ನು ತರೋದ್ರಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಇದು ಮಾಡಿದೆ. ನೆಹರು ಅವರ ಕನ್ಸರ್ನ್ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಮುಖಾಂತರ ಇವತ್ತು ನಮ್ಮ ಒಂದು ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಷನಲ್ ಲ್ಯಾಬೊರೇಟರೀಸ್ಗಳನ್ನು ಕ್ರಿಯೇಟ್ ಮಾಡೋದಾಗಲಿ, ಎಜುಕೇಷನನ್ನು ಪ್ರಮೋಟ್ ಮಾಡೋದಾಗಲಿ, ಲಾರ್ಜ್ ಸ್ಕೇಲಲ್ಲಿ ಡ್ಯಾಮ್ಸ್ಗಳನ್ನು ಸೆಟಪ್ ಮಾಡೋದಾಗಲಿ. ಸೊ ಒಟ್ಟಾರೆಯಾಗಿ ನೇಷನಲ್ ಬಿಲ್ಡಿಂಗ್ ಸಂದರ್ಭದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಒಂದು ಕನ್ಸಿಡ್ರೇಷನ್ ಅಥವಾ ಇದರ ಒಂದು ಇಂಪಾರ್ಟೆನ್ಸನ್ನು ನೆಹರು ಅವರು ಮನನ ಮಾಡಿಕೊಂಡಿರುವಂಥದ್ದು. ಸೊ ಹಾಗಾಗಿ ಇವರು ಮಾಡಿರುವಂಥ ಸಪೋರ್ಟ್ಸ್ಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ಸೊಸೈಟಲ್ ಚೇಂಜಸ್ನ ಮುಖಾಂತರ ಡಿಫ್ರೆಂಟ್ ಆಗಿರತಕ್ಕಂಥ ಕ್ರೈಸಿಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಡಿಮ್ಯಾಂಡು ಸಹ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ 1982ನಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಕೇಷನ್ ಅನ್ನುವಂಥ ಒಂದು ಬಾಡಿಯನ್ನು ಸಹ ಕ್ರಿಯೇಟ್ ಮಾಡಿರೋದು. ಇದರಿಂದಾಗಿ ಇವತ್ತು ಸೈನ್ಸ್ ರಿಲೇಟೆಡ್ ಇರತಕ್ಕಂಥ ಡಿಬೇಟ್ ಆಗಿರ್ಬೋದು ಹಾಗೂ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಡಿಬೇಟ್ಸ್ಗಳಾಗಿರ್ಬೋದು, ಇದನ್ನೆಲ್ಲನೂ ಸಹ ಚರ್ಚೆ ಮಾಡಲಿಕ್ಕೆ ಒಂದು ಪ್ರಾಪರ್ ಆಗಿರುವಂಥ ಏಜೆನ್ಸಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಸಹ ಸೆಟಪ್ ಮಾಡಿದ್ದಾರೆ ಲೇಟೆಸ್ಟ್ ಸ್ಟೇಜಸಲ್ಲಿ. ಸೊ ಇಲ್ಲಿ ನಾವು ವಾಲಂಟರಿ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಸೈನ್ಸ್ ರಿಲೇಟೆಡ್ ಇರತಕ್ಕಂಥ ಮೂಮೆಂಟ್ಸ್ಗಳನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿ ವಿಜ್ಞಾನ ಪ್ರಸಾರ ಅಟಾನಮಸ್ ಬಾಡಿಯನ್ನು ಕ್ಲೋಸ್ ಇದ್ದೀವಿ ಅನ್ನುವಂಥದ್ದಾಗಿ ಹೇಳ್ತಾ ಇಲ್ಲ. ಆದರೆ ಪ್ರಾಪರ್ ಆಗಿರುವಂಥ ಒಂದು ಕೋಆರ್ಡಿನೇಷನ್ ಇಲ್ಲಿ ಮಿಸ್ ಆಗ್ತಾ ಇದೆ. ಸೊ ಇವತ್ತು ಸೈನ್ಸ್ ರಿಲೇಟೆಡ್ ಇರತಕ್ಕಂಥ ಡಿಪಾರ್ಟ್ಮೆಂಟ್ಗಳು ಯಾವುದೇ ರೀತಿಯಾದಂಥ ಅಡಿಕ್ವೇಟ್ ಕೋಆರ್ಡಿನೇಷನ್ ಆಗಿರ್ಬೋದು, ಪ್ರಿಪ್ರೇಷನ್ ಆಗಿರ್ಬೋದು, ನ್ಯೂ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯೂ ಸಹ ಕನ್ಸರ್ನನ್ನು ಈ ಒಂದು ಅಟಾನಮಸ್ ಬಾಡಿಯಿಂದ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದಾಗಲಿ.
ಹಾಗಾಗಿ ಇಲ್ಲಿ ವಿಜ್ಞಾನ ಪ್ರಸಾರದ ಒಂದು ಥಿಂಕಿಂಗ್ ಏನಿದೆ, ಕ್ರಿಟಿಕಲ್ ಥಿಂಕಿಂಗ್, ಸೈಂಟಿಫಿಕ್ ಟೆಂಪರ್ಗೆ ಸಂಬಂಧಪಟ್ಟಂಥ ಪ್ರಮೋಷನ್ ಆಗಿರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಕಂಪ್ಲೀಟ್ ಆಗಿ ಡೆಡ್ ಆಗಿದೆ ಅನ್ನುವಂಥ ಒಂದು ಕನ್ಸನ್ನು ಕಾಣ್ಬೋದು. ಇಲ್ಲಿರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಲಿ, ಯಾವ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಗಿದೆ, ಅವೆಲ್ಲ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಅಥವಾ ಕೆಲವೊಂದಿಷ್ಟು ಪೊಲಿಟಿಕಲ್ ಪರ್ಸ್ನಾಲಿಟೀಸ್ಗಳ ಒಂದು ಒಪಿನಿಯನ್ ಯಾವ ರೀತಿಯಾಗಿದೆ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೇವಲ ವಿಜ್ಞಾನ ಪ್ರಸಾರದ ಫಂಕ್ಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಆರ್ಟಿಕಲ್ 142ಗೆ ಸಂಬಂಧಪಟ್ಟಂತೆ 2019ರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಈ ಒಂದು ಪವರ್ ನಡಿನಲ್ಲಿ ಇವತ್ತು ಆರ್ಡಿನರಿ ಲಾಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದನ್ನು ಯಾವುದನ್ನು ಸಹ ಲೆಕ್ಕಿಸದೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಡಿಸಿಷನನ್ನು ತೆಗೆದುಕೊಳ್ಬೋದು, ಇಲ್ಲಿರುವಂಥ ಸ್ಪೆಷಲ್ ಪವರ್ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಲಿಕ್ಕೆ ಲೆಂದಿ ಆಗಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಿಂಪ್ಲಿ ಇದು ಟೈಮ್ ಕನ್ಸ್ಯೂಮನ್ನು ಮಾಡ್ತಾ ಇರುತ್ತೆ, ಆದ್ರೂ ಸಹ ನೀವು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡಬಹುದು. ಮೊದಲ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ, ಇವತ್ತು ಎಲೆಕ್ಷನ್ ಕಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಡಿಸಿಷನ್ ಯಾವುದೇ ರೀತಿಯಾಗಿ ಕೋರ್ಟಲ್ಲಿ ಚಾಲೆಂಜ್ ಮಾಡುವಂತಿಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೆಕೆಂಡ್ ಆಪ್ಷನಲ್ಲಿ ಪಾರ್ಲಿಮೆಂಟ್ ಅಥವಾ ಸಂಸತ್ತು ತಂದಿರುವಂತಹ ಲಾನ ಆಧಾರದ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಯಾವುದೇ ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ನಾಟ್ ಕನ್ಸ್ಟ್ರೈನ್ಡ್ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಒಂದು ಪವರನ್ನು ಡಿಸ್ಚಾರ್ಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಎಕ್ಸೈಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಪಾರ್ಲಿಮೆಂಟ್ನ ಒಂದು ಲಾನ ಆಧಾರದ ಮೇಲೆ ಮಾಡುವಂತಿಲ್ಲ ಅನ್ನುವಂಥದ್ದಾಗಿ ಆರ್ಟಿಕಲ್ 142 ಹೇಳ್ತಾ ಇದೆ. ಇನ್ನು ಥರ್ಡ್ ಆಪ್ಷನ್ ನಡಿನಲ್ಲಿ ಪ್ರೆಸಿಡೆಂಟ್ ಅವರು ಫೈನಾನ್ಷಿಯಲ್ ಕ್ರೈಸಿಸ್ನ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡುವಂಥ ಒಂದು ಪ್ರೊವಿಷನನ್ನು ಹೇಳ್ತಾ ಇದೆ. ಸೊ ಕ್ಯಾಬಿನೆಟ್ ಅವರ ಒಂದು ಪರ್ಮಿಷನ್ ಇಲ್ಲದೆ ಡಿಕ್ಲೇರ್ ಮಾಡಬಹುದು ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಸ್ಟೇಟ್ ಲೆಜಿಸ್ಲೇಚರ್ ಇವತ್ತು ಯಾವುದೇ ರೀತಿಯಾಗಿ ಯೂನಿಯನ್ ಲೆಜಿಸ್ಲೇಚರ್ನ ಒಂದು ಕನ್ಕರೆನ್ಸ್ ಇಲ್ಲದೆ ಲಾವನ್ನು ಮಾಡುವಂತಿಲ್ಲ, ಅದರಲ್ಲೂ ಸರ್ಟನ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಈ ಒಂದು ಆರ್ಟಿಕಲನ್ನು ರಿಫ್ಲೆಕ್ಟ್ ಮಾಡುವಂಥ ಆಪ್ಷನ್ಸ್ ಯಾವುದಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಐಡಿಯಾ ಇದ್ರೂ ಸಹ ಆನ್ಸರನ್ನು ರೀಚ್ ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.